ಹಾಯ್ ಫ್ರೆಂಡ್ಸ್, ಎಲ್ಲರೂ ಮನೆಯಲ್ಲಂತೂ ಕೆಮಿಕಲ್ ಇರುವಂಥ ಶಾಂಪೂನ ಯೂಸ್ ಮಾಡ್ಕೋತಾನೆ ಇರ್ತೀವಿ. ಕೆಮಿಕಲ್ ಇರುವಂಥ ಶಾಂಪೂ ಕೂಡ ಯೂಸ್ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಕೂದಲು ಜಾಸ್ತಿಯಾಗಿ ಉದುರ್ತಾ ಹೋಗುತ್ತೆ ಫ್ರೆಂಡ್ಸ್. ಆದ ಕಾರಣ ನಾವು ನ್ಯಾಚುರಲ್ ಆಗಿ ಈ ಒಂದು ಶಾಂಪೂನ ಹೇಗೆ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬಹುದು. ಅದರಿಂದ ಕೂಡ ನಮ್ಮ ಕೂದಲು ಹೇರ್ ಗ್ರೋತ್ ಆಗ್ತಾ ಹೋಗುತ್ತೆ. ಹಾಗೂ ಎಷ್ಟೇ ಕೂದಲು ಉದುರೋದು ಕೂಡ ಇದ್ರೂ ಕೂಡ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಹಾಗಾದರೆ ತಡ ಮಾಡದೆ ನ್ಯಾಚುರಲ್ ಆಗಿ ಈ ಒಂದು ಹೇರ್ನ ಶಾಂಪೂಯಿಂದ ನ್ಯಾಚುರಲ್ ಆಗಿ ಹೇಗೆ ಬಳಸ್ಬೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಕಬ್ಬಿಣದ ಕಡಾಯಿನ ತಗೊಂಡು ಅದರೊಳಗೆ 1 ಕಪ್ಪಷ್ಟು ನೀರನ್ನ ಹಾಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಕಬ್ಬಿಣದ ಬಾಣಲಿ ಇದ್ರೂ ಕೂಡ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು, ಅಥವಾ ಹೀಗೆ ಕಬ್ಬಿಣದ ಹಂಚು ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕಬ್ಬಿಣದ ಹಂಚನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನೀರು ಸ್ವಲ್ಪ ಕುದ್ದ ನಂತರ ನಾನಿಲ್ಲಿ ರೀಟಾ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ರೀಟಾ ಪೌಡರ್ನಿಂದ ಕೂಡ ನಮ್ಮ ಕೂದಲು ಬೆಳವಣಿಗೆ ಕೂಡ ಸಹಾಯವಾಗುತ್ತೆ. ಈ ಒಂದು ರೀಟಾ ಪೌಡರ್ನಿಂದ ನಮಗೆ ರೀಟಾ ಬೀಜ ಕೂಡ ಅವೈಲೇಬಲ್ ಇರುತ್ತೆ ಆನ್ಲೈನಲ್ಲಿ. ನಾನು ಪೌಡರ್ನೇ ಆನ್ಲೈನ್ ತರಿಸ್ಕೊಂಡಿದ್ದೆ. ನೋಡ್ಬೋದು, ಸ್ವಲ್ಪ ಹೀಗೆ ಕುದ್ದ ನಂತರ 1 ಸ್ಪೂನ್ನ ಸಹಾಯದಿಂದ ಹೀಗೆ ಕೈ ಆಡಿಸ್ತಾ ಹೋಗಿ. ಹಾಗೂ ರೀಟಾ ಪೌಡರ್ನಿಂದ ನಮ್ಮ ಕೂದಲಲ್ಲಿ ಹೊಟ್ಟಿರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಹೊಟ್ಟು ಕೂಡ ಎಷ್ಟೋ ಜನರು ಕಡಿಮೆನೇ ಆಗೋದಿಲ್ಲ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿಕೊಂಡು. ಡ್ರ್ಯಾಂಡ್ರಫ್ ಸಮಸ್ಯೆ ಅಂತೂ ಜಾಸ್ತಿ ಆಗ್ತಾ ಇದೆ. ಆದ ಕಾರಣ ಇದು ಕೂಡ ತುಂಬ ಚೆನ್ನಾಗಿ ಕಡಿಮೆ ಆಗುವಂಥದ್ದು. ರೀಟಾ ಪೌಡರ್ನಲ್ಲಿ ತುಂಬಾ ಶಕ್ತಿ ಇರುತ್ತೆ. ಹಾಗೂ ನಾನಿಲ್ಲಿ ಶಿಕಾಕಾಯಿ ಪೌಡರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಶಿಕಾಕಾಯಿ ಪೌಡರ್ ನಮ್ಮ ಕೂದಲು ಬುಡದಿಂದ ಬೆಳೆಯಲು ಪ್ರಾರಂಭವಾಗುತ್ತೆ. ಹಾಗೂ ಶಿಕಾಕಾಯಿ ಪೌಡರ್ನ ನಮ್ಮ ಹಿರಿಯರು ಕೂಡ ತುಂಬಾನೇ ಶಿಕಾಕಾಯಿ ಪೌಡರ್ ಹಾಗೂ ಶಿಕಾಕಾಯಿ ಬೀಜನ ತಂದು ಹೀಗೆ ತಲೆಗೆ ಹಚ್ಕೋತಾ ಇದ್ರು. ಆದ ಕಾರಣದಿಂದ ಕೂಡ ಅವ್ರ ಕೂದಲು ತುಂಬಾನೇ ದಟ್ಟವಾಗಿ ಹಾಗೂ ಎಷ್ಟೇ ಕೂದಲು ಉದುರೋ ಸಮಸ್ಯೆ ಕೂಡ ಏನೂ ಇರ್ತಿರ್ಲಿಲ್ಲ ಅವ್ರದ್ದು. ಈ ಒಂದು ಶಿಕಾಕಾಯಿ ಪೌಡರ್ ಅವಾಗೇನು ಶಾಂಪೂ ಕೂಡ ಇರ್ತಾ ಇರಲಿಲ್ಲವಲ್ಲ. ಶಿಕಾಕಾಯಿ ಪೌಡರ್ ಕೂಡ ತುಂಬಾ ಚೆನ್ನಾಗಿ ನಮ್ಮ ಕೂದಲಿಗೆ ಉದುರೋ ಸಮಸ್ಯೆ ಕೂಡ ಕಡಿಮೆ ಮಾಡುತ್ತೆ. ಹಾಗೂ ಶಿಕಾಕಾಯಿ ಪೌಡರ್ನಿಂದ ಕೂದಲು ಕೂಡ ಜಾಸ್ತಿ ಬೆಳವಣಿಗೆ ಆಗುತ್ತೆ. ಹಾಗೂ ನಮ್ಮ ತಲೆಯಲ್ಲಿ ರಕ್ತ ಸಂಚಲನ ಕೂಡ ಚೆನ್ನಾಗಾಗುತ್ತೆ. ಈ ಒಂದು ಶಿಕಾಕಾಯಿ ಪೌಡರ್ನ ಕೂಡ ನಾವು ಯೂಸ್ ಮಾಡ್ಕೊಳ್ಬಹುದು. ಅದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಆದ ಕಾರಣ ನಾನು ಶಿಕಾಕಾಯಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ ಇದರೊಳಗೆ. ಈ 2 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ದ ನಂತರ 2 ಮಿನಿಟ್ಸ್ವರೆಗೂ ಹೀಗೆ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಕುದಿಯೋದಕ್ಕೆ ಬಿಡಬೇಕು. ಇವೆರಡು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ದ ನಂತರ ನಾನು ಇದರೊಳಗೆ ಆಮ್ಲ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಮ್ಲ ಪೌಡರ್ ಕೂಡ ಕೂದಲು ಉದುರೋ ಸಮಸ್ಯೆ ಹಾಗೂ ವೈಟ್ ಹೇರ್ಸ್ ಇದ್ದರೂ ಕೂಡ ಅದು ಕೂಡ ಕಡಿಮೆ ಮಾಡುತ್ತೆ. ಆದ ಕಾರಣ ನಾನು ಆಮ್ಲ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಈ 3 ಇಂಗ್ರೀಡಿಯೆಂಟ್ಸ್ನ ಹಾಕೊಂಡಿದ ನಂತರ ಕಲರ್ ಕೂಡ ಚೇಂಜ್ ಆಗ್ತಾ ಇರೋದು ನೋಡ್ಬೋದು. ಸೈಡಿಗೆಲ್ಲ ಕಪ್ಪಗಾಗಿ ಆಗ್ತಾ ಇದೆ. ಯಾಕಂದರೆ ನಾವು ಕಬ್ಬಿಣದ ಹಂಚಲ್ಲಿ ಮಾಡ್ಕೊಳ್ತಾ ಇರೋದಲ್ವ. ಬೇಗ ಕಬ್ಬಿಣದ ಅಂಶ ಕೂಡ ಇದ್ರೊಳಗಡೆ ಬಿಡುಗಡೆ ಆಗುತ್ತೆ. ಹಾಗೂ ನಮ್ಮ ಕೂದಲಿಗೂ ಕೂಡ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಈ ಒಂದು ಕಬ್ಬಿಣದ ಕಡಾಯಲ್ಲಿ ನಾವು ಏನೇ ಹೇರ್ ಪ್ಯಾಕ್ ಮಾಡಿದ್ರೂ ಕೂಡ ಕಬ್ಬಿಣ ಕಡಾಯಲ್ಲೇ ಮಾಡ್ಕೊಳ್ಬೇಕು. ಅದರಿಂದ ನಮ್ಮ ಕೂದಲು ಜಾಸ್ತಿ ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಹಾಗೂ ಬೆಳವಣಿಗೆ ಕೂಡ ಆಗುತ್ತೆ. ಹಾಗೂ ನಾನಿಲ್ಲಿ 1 ಸ್ಪೂನಷ್ಟು ನೀಮ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀಮ್ ಪೌಡರ್ ಅಂತೂ ಎಲ್ಲರೂ ತಲೆಗೆ ಜಾಸ್ತಿ ಹಚ್ಕೋತಾ ಇರ್ತಾರೆ. ಯಾಕಂದರೆ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ಹಾಗೂ ಕೂದಲು ಎಲ್ಲೆಲ್ಲಿ ಕಟ್ಟಾಗುತ್ತೋ ಅಲ್ಲಿ ಕೂಡ ನಾವು ಬಳಸ್ಕೋಬಹುದು. ನೀವು ನ್ಯಾಚುರಲ್ ಆಗಿ ಮನೆಯಲ್ಲೇ ಗಿಡ ಇದ್ದರೆ ಅದರ ಎಲೆಗಳನ್ನು ನಾವು ಒಣಗಿಸ್ಕೊಂಡು ಹೀಗೆ ಪೌಡರ್ನ ಮಾಡಿಟ್ಕೊಳ್ಬಹುದು. ಅದರಿಂದ ಕೂಡ ಯಾವುದೇ ಒಂದು ಕೆಮಿಕಲ್ನ ಸಮಸ್ಯೆ ಕೂಡ ಇರೋದಿಲ್ಲ. ಅದರಿಂದ ಸೈಡ್ ಎಫೆಕ್ಟ್ ಕೂಡ ಯಾವುದೇ ಒಂದು ಬೀರೋದಿಲ್ಲ. ಇದು ನ್ಯಾಚುರಲ್ ಆಗಿ ಪೌಡರ್ ಕೂಡ ಆನ್ಲೈನಲ್ಲಿ ಸಿಗುತ್ತೆ. ಈ 4 ಇಂಗ್ರೀಡಿಯೆಂಟ್ಸ್ನ ನಾವು ಆ್ಯಡ್ ಮಾಡ್ಕೊಂಡಿದ ನಂತರ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಜಾಸ್ತಿ ಇದೆಲ್ಲ ನೀರಿನ ಅಂಶ ಕೂಡ ಸುಟ್ಟೋಗಿ ಮೆಹಂದಿ ಅಷ್ಟೇ ಉಳಿದು ಬಿಡುತ್ತೆ ಆ ಪೌಡರ್ಗಳು ಕೂಡ. ಯಾಕಂದರೆ ನಮಗೆ ಶಾಂಪೂನ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಲ್ವ. ಅದಕ್ಕೆ ಸ್ವಲ್ಪ ನೀರಿದ್ದರೂ ಕೂಡ ನಮ್ಮೆಲ್ಲ ಹೇರ್ಸು ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ಫುಲ್ಲು ಒಂದು 5 ನಿಮಿಷಗಳ ಕಾಲ ಹೀಗೆ ಸ್ವಲ್ಪ ಕುದಿಸ್ಕೊಂಡ ನಂತರ ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೇನೆ ಮುಂದೆ.
ಈ ಒಂದು ಹೇರ್ ಪ್ಯಾಕ್ ನಾವು ಯಾರು ಬೇಕಾದರೂ ಬಳಸ್ಬೋದು. ಚಿಕ್ಕ ಮಕ್ಕಳಿಗೂ ಏನೂ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ, ಹಾಗೂ ದೊಡ್ಡವರು ಕೂಡ ಬಳಸ್ಬೋದು. ಯಾಕಂದರೆ ಶಿಕಾಕಾಯಿ ಚಿಕ್ಕ ಮಕ್ಕಳಿಗೆ ಹಚ್ಚಿದ್ರು ಕೂಡ ಅವ್ರ ಕೂದಲು ಕೂಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಯಾಕಂದರೆ ಮಕ್ಕಳು ಈಗಲಿಂದನೇ ಬೆಳವಣಿಗೆ ಆಗ್ತಾ ಇರ್ತಾರಲ್ವ, ಆ ಕೂದಲು ಕೂಡ ಅವ್ರದ್ದು ಚೆನ್ನಾಗಿ ಬೆಳವಣಿಗೆ ಕೂಡ ಆಗುತ್ತೆ. ಹಾಗೂ ನಾನು ಇದರೊಳಗೆ ಕ್ಲಿನಿಕ್ ಪ್ಲಸ್ ಶಾಂಪೂನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ನಿಮ್ಮ ಹತ್ರ ಯಾವ ಶಾಂಪೂ ಇರುತ್ತೆ ಅದು ಕೂಡ ಆ್ಯಡ್ ಮಾಡ್ಕೊಳ್ಬಹುದು. 1 ಪಾಕೆಟ್ ಹಾಕಿದ್ರೆ ಸಾಕು. ನಿಮಗೆ 2 ಪಾಕೆಟ್ ಹಾಕ್ಕೊಳ್ಬೇಕಂದ್ರೂ ಕೂಡ ಹಾಕ್ಕೊಳ್ಬಹುದು. ನಾನಿಲ್ಲಿ 1 ಪಾಕೆಟ್ ಅಷ್ಟೇ ಶಾಂಪೂನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ನೀವು ಬೇರೆ ಶಾಂಪೂ ಕೂಡ ಯೂಸ್ ಮಾಡ್ತೀರಾ ಅದು ಕೂಡ ಯೂಸ್ ಮಾಡ್ಕೊಳ್ಬಹುದು, ಏನೂ ತೊಂದರೆ ಇಲ್ಲ. ಹೀಗೆ ಶಾಂಪೂನ ಹಾಕ್ಕೊಂಡು 1 ಸ್ಪೂನ್ನ ಸಹಾಯದಿಂದ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ ನಂತರ ಇದು ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ಹಾಗೂ ಈ ಒಂದು ಶಾಂಪೂನ ಹೀಗೆ ಯೂಸ್ ಮಾಡಿಕೊಂಡು, ಯಾಕಂದರೆ ಡೈರೆಕ್ಟಾಗಿ ನಾವು ಸ್ಕಿನ್ಗೆ ಅಪ್ಲೈ ಮಾಡಿಕೊಂಡಾಗ ಕೆಮಿಕಲ್ ಕೂಡ ನಮ್ಮದು ಹೇರ್ಸ್ಗೆ ಅಥವಾ ನಮ್ಮ ಸ್ಕಿನ್ಗೆ ಅಪ್ಲೈ ಆಗಿ ಅದರಿಂದ ಕೂಡ ಕೂದಲು ಉದುರುತ್ತೆ. ಆದ ಕಾರಣ ನೀವು ಕೂಡ ಹೀಗೆ ಶಾಂಪೂನ ಡೈರೆಕ್ಟಾಗಿ ಯೂಸ್ ಮಾಡೋ ಬದಲು ಹೀಗೆ ಈ ಒಂದು ಶಿಕಾಕಾಯಿ ಪೌಡರ್ ಹಾಗೂ ಇವು ಎಲ್ಲ ನ್ಯಾಚುರಲ್ ಆಗಿರುವಂಥ ಪೌಡರ್ನ ಆ್ಯಡ್ ಮಾಡಿಕೊಂಡು ಹೀಗೆ ಹಚ್ಕೊಂಡ್ರೆ ಕೆಮಿಕಲ್ ಕೂಡ ನಿಮ್ಮ ಹೇರ್ಸ್ಗೆ ಅಪ್ಲೈ ಆಗೋದಿಲ್ಲ, ಹಾಗೂ ನಿಮ್ಮ ಕೂದಲು ಕೂಡ ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು 1/2 hour ಮುಂಚೆನೇ ಅಪ್ಲೈ ಮಾಡಿಕೊಂಡು ನೀವು ತಲೆ ಸ್ನಾನನ ಮಾಡ್ಕೊಳ್ಬಹುದು. ಯಾಕಂದರೆ ಶಿಕಾಕಾಯಿ ಎಲ್ಲ ನಮ್ಮ ಹೇರ್ಸ್ಗೆ ಚೆನ್ನಾಗಿ ಅಪ್ಲೈ ಆಗುತ್ತೆ ಅಲ್ವ, ಆದ ಕಾರಣ ಒಂದು 1/2 hour ಬಿಟ್ಟು ನೀವು ತಲೆ ಸ್ನಾನ ಮಾಡಿಕೊಂಡ್ರೆ ನಡೆಯುತ್ತೆ. ನೋಡ್ಬೋದು ಬಟ್ಲಲ್ಲಿ ಕೂಡ ಎಷ್ಟು ಬುರುಕು ಕೂಡ ಕಾಣಿಸ್ತಾ ಇದೆ ಅಂತ. ನೊರೆ ಕೂಡ ಚೆನ್ನಾಗಿ ಬಂದಿರೋದು, ಯಾಕಂದರೆ ನಾನು ಶಾಂಪೂನ ಆ್ಯಡ್ ಮಾಡ್ಕೊಂಡಿದ್ದೇನಲ್ವ. ನೋಡ್ಬೋದು ಕೈಗೆ ಕೂಡ ಅಪ್ಲೈ ಮಾಡಿಕೊಂಡ್ರೆ ಎಷ್ಟು ನೊರೆ ಬಿಡ್ತಾ ಇದೆ ಅಂತ. ಹೀಗೆ ನೀವು ಕೂಡ ಕೆಮಿಕಲ್ನ ಯೂಸ್ ಮಾಡೋ ಬದಲು ಹೀಗೆ ನ್ಯಾಚುರಲ್ ಆಗಿ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡಿಕೊಂಡ್ರೆ ಸಾಕು, ಕೂದಲು ಕೂಡ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಿಮಗೆ ಬಿಳಿ ಕೂದಲು ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಿದೆ ಇವಾಗಂತೂ. ಹಾಗಾದರೆ ಕೂದಲು ಉದುರೋದು ಹಾಗೂ ಕೂದಲು ಡ್ಯಾಮೇಜ್ ಆಗೋದು, ಕೂದಲು ಬೆಳಿತಾನೇ ಇಲ್ಲ ಅಂದರೆ ಏನು ಮಾಡೋದಪ್ಪ ಅಂತ ತುಂಬಾ ಜನ ಆತಂಕಗೊಳಗಾಗ್ತಾ ಇದ್ದಾರೆ. ಅದು ಯಾವುದೇ ಶಾಂಪೂ ಆಗಲಿ, ಯಾವುದೇ ಹೇರ್ ಡ್ರೈ ಆದರೂ ಕೂಡ ಹಚ್ಚಿದ್ರೂ ಕೂಡ ಕಡಿಮೆನೇ ಆಗ್ತಾಯಿಲ್ಲ ನಮ್ಮ ಬಿಳಿ ಕೂದಲು ಸಮಸ್ಯೆ ಹಾಗೂ ಕೂದಲು ಉದುರೋದನ್ನು ಹೇಗೆ ತಡೆಗಟ್ಟೋದು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಾದರೆ ತಡ ಮಾಡದೆ ಬನ್ನಿ ನೋಡೋಣ ಹೇರ್ ಪ್ಯಾಕ್ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಒಂದು ಕಬ್ಬಿಣದ ಕಡಾಯಿನ ಯೂಸ್ ಮಾಡ್ಕೋತಾ ಇದ್ದೇನೆ. ಕಬ್ಬಿಣದ ಕಡಾಯಿನ ಯಾಕೆ ಯೂಸ್ ಮಾಡ್ಕೋತಾ ಇದ್ದೇನೆ ಅಂದರೆ ಅದರಿಂದ ಕಬ್ಬಿಣದ ಅಂಶ ಕೂಡ ನಮ್ಮ ತಲೆಗೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಆದ ಕಾರಣ ನಾನು ಕಬ್ಬಿಣದ ಕಡಾಯಿನ ಯಾವಾಗಲೂ ಯೂಸ್ ಮಾಡಿಕೊಂಡು ನಿಮಗೆ ಹೇರ್ ಪ್ಯಾಕ್ನ ಹೇಳ್ಕೊಡ್ತಾ ಇರ್ತೇನೆ. ನೋಡ್ಬೋದು ಸ್ವಲ್ಪ ಕಬ್ಬಿಣದ ಕಡಾಯಿ ಬಿಸಿ ಆದಮೇಲೆ ನಾನು ಇದರಲ್ಲಿ ಸ್ವಲ್ಪ 1 ಟೀ ಕುಡಿಯೋ ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಮಾಡ್ಕೊಳ್ಬೋದು. ನಾನಿಲ್ಲಿ ಒಬ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಹಾಗಾದರೆ ನೀವು ಕೂಡ 1 ಟೀ ಸ್ಪೂನಷ್ಟು ಕಪ್ನ ಹಾಕ್ಕೊಂಡ್ರೆ ನೀರು ಸಾಕಾಗುತ್ತೆ. ನೀವು ನೋಡ್ಬೋದು 2-3 ಜನಕ್ಕೆ ಮಾಡ್ಕೊಳ್ಬೇಕು ಈ ಹೇರ್ ಪ್ಯಾಕ್ ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಬೋದು. ಹಾಗೂ ನೀರು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ನೀರು ಸ್ವಲ್ಪ ಕುದ್ದಿದ ನಂತರ ನಾನು ಇದರೊಳಗೆ 1 ಟೇಬಲ್ ಸ್ಪೂನಷ್ಟು ಟೀ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಟೀ ಪುಡಿ ಕೂಡ ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ 100% ರಿಸಲ್ಟ್ ಕೊಡುತ್ತೆ. ಕೂದಲು ಬಿಳಿ ಆಗೋದು ಕೂಡ ಕಡಿಮೆ ಮಾಡುತ್ತೆ, ಹಾಗೂ ನಮ್ಮ ಕೂದಲು ಸಾಫ್ಟಾಗಿ ಕೂಡ ಆಗೋದಕ್ಕೆ ಈ ಒಂದು ಕಾಫಿ ಪುಡಿ ಕೂಡ ಸಹಾಯ ಮಾಡುತ್ತೆ. ನೋಡ್ಬೋದು ಕಾಫಿ ಪುಡಿ ಹಾಕಿದ ನಂತರ ಕಲರ್ ಹೇಗೆ ಚೇಂಜ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತೇ ಇದೆ. ಹೀಗೆ ನಾವು ಯಾವುದೇ ಒಂದು ಮೆಹಂದಿಯಲ್ಲಿ ಕೂಡ ಈ ಒಂದು ಕಾಫಿ ಪುಡಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಯಾವುದೇ ಒಂದು ನಾವು ಮೆಹಂದಿ ಡೈರೆಕ್ಟಾಗಿ ಹಚ್ಚೋ ಬದಲು ಹೀಗೆ ನೀರಲ್ಲಿ ಕಾಫಿ ಪುಡಿನ ಆ್ಯಡ್ ಮಾಡಿಕೊಂಡು ಹೀಗೆ ಕುದಿಸ್ಕೊಂಡು ಕೂಡ ನಾವು ಮೆಹಂದಿನ ಅಪ್ಲೈ ಮಾಡ್ಕೊಳ್ಬೋದು. ಯಾಕಂದರೆ ಕೆಮಿಕಲ್ ಡೈರೆಕ್ಟಾಗಿ ನಮ್ಮ ತಲೆಗೆ ಅಂಟೋದಿಲ್ಲ, ಹಾಗೂ ಸೈಡ್ ಎಫೆಕ್ಟ್ ಕೂಡ ಬೀರೋದಿಲ್ಲ. ನಾನಿಲ್ಲಿ ನೆಸ್ಲಿನ್ ಪಾಕೆಟ್ನ ತಗೋತಾ ಇದ್ದೀನಿ. ಅದು ಕೂಡ ಎಲ್ಲಿ ಬೇಕಾದರೂ ಅಂಗಡಿಯಲ್ಲಿ ಈಸಿಯಾಗಿ ಸಿಗುವಂಥದ್ದು. ಅದಕ್ಕೇನು ಜಾಸ್ತಿ ರೂಪಾಯಿ ಕೂಡ ಹತ್ತೋದಿಲ್ಲ. 2 ರೂಪಾಯಿಗೆ ಒಂದು ಚಿಕ್ಕ ಪ್ಯಾಕೆಟ್ ಕೂಡ ನಾವು ಸಿಗುತ್ತೆ. ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೇನೆ. ನೋಡ್ಬೋದು ಫುಲ್ ಪ್ಯಾಕೆಟ್ ಕೂಡ ನಾನು ಇದರೊಳಗೆ ಹಾಕ್ತೇನೆ. ಅದು ನೆಸ್ಲಿನ್ ಪಾಕೆಟ್ ಹಾಕಿದ ನಂತರ ಕೂಡ ಒಂದು ಚೆನ್ನಾಗಿ ಕಲರ್ ಕೂಡ ಬಿಡುತ್ತೆ, ಹಾಗೂ ನಮ್ಮ ತಲೆ ಕೂದಲು ಕೂಡ
ಶೈನಿಯಾಗಿ ಹಾಗೂ ಸಾಫ್ಟ್ ಆಗುತ್ತೆ ನೆಸ್ಲಿನಿಂದ. ಹಾಗೂ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಇದರಿಂದ ಕೂಡ. ಇವೆರಡು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಟೀ ಪುಡಿ ಹಾಗೂ ನೆಸ್ಲಿಂದು. ಆದ ಕಾರಣ ನಾನು ಇವೆರಡು ಕೂಡ ಬಳಸ್ತಾ ಇದ್ದೇನೆ. ನೋಡ್ಬೋದು ಈಗ ಕಪ್ಪಗಾಗಿದೆ ನಮ್ಮ ನೀರೆಲ್ಲವೂ ಕುದಿಸಿದ್ದು. ಇವೆರಡನ್ನು ಹಾಕಿದ ನಂತರ ಸ್ವಲ್ಪ ಹೊತ್ತು ನಾವು ಕುದಿಸ್ಕೊಳ್ಬೇಕು. ಇನ್ನು ಜಾಸ್ತಿ ಟೈಮೇನು ಕುದಿಸೋ ಅವಶ್ಯಕತೆ ಕೂಡ ಬೀಳೋದಿಲ್ಲ. ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಕೂಡ ಕಾಣಿಸ್ತಾ ಇದೆ. ಹಾಗೂ ಇದು ಸ್ವಲ್ಪ ಹೊತ್ತು ಹೀಗೆ ಕುದಿಯೋದಕ್ಕೆ ಬಿಟ್ಟರೆ ನಮ್ಮ ಕಬ್ಬಿಣದ ಕಡಾಯಿಗೂ ಕೂಡ ಇದು ಅಂಟ್ಕೊಳ್ಳುತ್ತೆ. ಹಾಗೂ ಇದರಲ್ಲಿರುವ ಎಲ್ಲ ಅಂಶಗಳು ಕೂಡ ಆ ಕಬ್ಬಿಣದ ಕಡೆಗೆ ಹತ್ತುತ್ತೆ. ಆದ ಕಾರಣ ನಾನು ಇದನ್ನು ಒಂದು ಸ್ಪೂನ್ನ ಸಹಾಯದಿಂದ ಹೀಗೆ ಕೈ ಆಡಿಸ್ತಾ ಇದ್ದೇನೆ. ನೋಡ್ಬೋದು ಈಗ ಚೆನ್ನಾಗಿ ಇದು ಕುದ್ದದ್ದಾಗಿದೆ ಅಂತ. ಈ ಕಬ್ಬಿಣದ ಕಡಾಯಿ ಕೂಡ ಸೈಡಿಗೆಲ್ಲ ಹೀಗೆ ಹತ್ಕೊಂಡಿದೆ ಅಂತ. ಹೀಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕುದಿಸ್ಕೊಳ್ಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಈ ನೀರಿನ ಅಂಶ ಕೂಡ ಸುಟ್ಟು ಹೋಗುತ್ತೆ. ಆದ ಕಾರಣ ಹೀಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಇರಬೇಕು 1 to 3 ಮಿನಿಟ್ಸ್ ಅಷ್ಟುವರೆಗೂ. ಯಾಕಂದರೆ ಇವೆರಡು ಇಂಗ್ರೀಡಿಯೆಂಟ್ಸ್ ಒಳಗಿನ ಅಂಶಗಳು ಕೂಡ ಇದು ನೀರಲ್ಲಿ ಬಿಡುಗಡೆ ಆಗೋದಕ್ಕೆ ಹೀಗೆ ಸ್ವಲ್ಪ ಹೊತ್ತು ನಾವು ಕುದಿಸ್ಕೊಳ್ತಾ ಇರಬೇಕು. ಹಾಗೂ ನಾನು ಇದರೊಳಗೆ 1 ಟೀ ಟೇಬಲ್ ಸ್ಪೂನಷ್ಟು ಹೀನಾ ಮೆಹಂದಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹೀನಾ ಮೆಹಂದಿಯಿಂದ ಕೂಡ ನಮ್ಮ ಕೂದಲು ಬಿಳಿ ಆಗೋದು ಕೂಡ ಕಡಿಮೆ ಆಗುತ್ತೆ. ಹಾಗೂ ನಮ್ಮ ಕೂದಲು ಎಲ್ಲೆಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ಹಾಗೂ ಜಾಸ್ತಿ ಬೆಳೀತಾನೆ ಇಲ್ಲ ಅನ್ನೋ ಸಮಸ್ಯೆ ಕೂಡ ಈ ಹೀನಾ ಮೆಹಂದಿಯಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು. ನಾನಿಲ್ಲೇನು ಜಾಸ್ತಿ ಹಾಕ್ತಾ ಇಲ್ಲ, ಸ್ವಲ್ಪ 1 ಟೀ ಟೇಬಲ್ ಸ್ಪೂನ್ ಅಷ್ಟೇ ಹೀನಾ ಮೆಹಂದಿನ ಯೂಸ್ ಮಾಡ್ಕೋತಾ ಇದ್ದೇನೆ. ನೀವು ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನೋಡ್ಬೋದು ಈಗ ಇದು ಹೀನಾ ಮೆಹಂದಿ ಹಾಕಿದ ನಂತರ ಸ್ವಲ್ಪ ಗಟ್ಟಿಯಾಗಿ ನೀರು ಕಾಣಿಸ್ತಾ ಇದೆ ಅಂತ. ಹಾಗೂ ಕಪ್ಪಗಾಗಿರೋ ನೀರು ಕೂಡ ಸ್ವಲ್ಪ ರೆಡ್ಡಾಗಿ ಕಾಣಿಸ್ತಾ ಇದೆ. ಹಾಗೂ ನಾನು ಇದರೊಳಗೆ ನೂಪುರ್ ಮೆಹಂದಿನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಅದು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅದು ಕೂಡ ನೋಡ್ಬೋದು ನೂಪುರ್ ಮೆಹಂದಿ ಹಾಕಿದ ನಂತರ ಕೂಡ ಹೇಗೆ ಕಲರ್ ಚೇಂಜ್ ಆಗುತ್ತೆ ಅಂತ. ಹಾಗೂ ಮೊದಲೇ ಹಾಕಿರುವ ಹೀನಾ ಮೆಹಂದಿಯಿಂದ ಕೂಡ ಕಬ್ಬಿಣದ ಕಡಾಯಿ ಸ್ವಲ್ಪ ಸ್ವಲ್ಪನೇ ಕಪ್ಪಗಾಗಲು ಆರಂಭಿಸಿದೆ. ಹೀನಾ ಮೆಹಂದಿನ ನೂಪುರ್ ಮೆಹಂದಿ ಹಾಕಿದ ನಂತರ ರೆಡ್ಡಾಗಿ ಕೂಡ ಕಾಣಿಸುತ್ತೆ. ಯಾಕಂದರೆ ಅದರೊಳಗೆ ಶೈನಿಯಾಗಿ ಕಾಣಲು ಕೂಡ ಈ ಮೆಹಂದಿನ ನಾವು ಯೂಸ್ ಮಾಡ್ಕೋತೇವೆ. ನಮ್ಮ ಕೂದಲು ಶೈನಿಯಾಗಿ ಹಾಗೂ ರೆಡ್ಡಾಗಿ ಸ್ವಲ್ಪ ಕಾಣಿಸೋದಕ್ಕೂ ಕೂಡ. ನೂಪುರ್ ಮೆಹಂದಿ ಹಾಕಿದ ನಂತರ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಸ್ವಲ್ಪ ಕುದಿಸ್ಕೊಳ್ತಾ ಇರಬೇಕು. ಯಾಕಂದರೆ ನೂಪುರ್ ಮೆಹಂದಿಯಲ್ಲಿರುವ ಅಂಶಗಳು ಕೂಡ ಈ ನೀರಲ್ಲಿ ಬೆರೆತೋಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗೂ ನಮ್ಮ ಕೂದಲು ಕೂಡ ಹೀಗೆ ಕುದಿಸಿದ ನಂತರ ಚೆನ್ನಾಗಿ ಹಚ್ಚೋದಕ್ಕೂ ಸಹಾಯ ಆಗುತ್ತೆ. ಸ್ವಲ್ಪ ಹೊತ್ತು ಈ ಕಬ್ಬಿಣದ ಕಡೆಗೆ ಹೀಗೆ ಎಲ್ಲ ಕಡೆ ಹೀಗೆ ಹರಡಬೇಕು ಈ ಮೆಹಂದಿನ. ಯಾಕಂದರೆ ಕಬ್ಬಿಣದ ಅಂಶ ಕೂಡ ಇದರಲ್ಲಿ ಸೇರಿ ಕಪ್ಪಗಾಗಲು ಸಹಾಯ ಆಗುತ್ತೆ ಈ ಮೆಹಂದಿ ಒಂದು. ನೋಡ್ಬೋದು ಈಗ ನಾನು ಹೀಗೆ ಎಲ್ಲ ಕಡೆ ಹರಡ್ತಾ ಇದ್ದೇನೆ. ಹೀಗೆ ಎಲ್ಲ ಸೈಡಲ್ಲೂ ಹಚ್ಚಿದ ನಂತರ ನಾನು ಇದನ್ನು ಸ್ವಲ್ಪ ಹೊತ್ತು ಹೀಗೆ ಕುದಿಸ್ಕೊಳ್ತಾ ಇರ್ತೇನೆ. ಯಾಕಂದರೆ ಗ್ಯಾಸ್ನ ಆಫ್ ಮಾಡಿದ ಮೇಲೂ ಕೂಡ ಹೀಗೆ ಸ್ವಲ್ಪ ಹೊತ್ತು ಎಲ್ಲ ಕಡೆ ಹರಡ್ತಾ ಇರಿ. ಯಾಕಂದರೆ ಒಂದೇ ಜಾಗದಲ್ಲಿ ಮೆಹಂದಿ ಇದ್ದರೆ ಬೇಗ ಕಪ್ಪಗೂ ಆಗೋದಿಲ್ಲ. ಹಾಗೂ ಮೇಲಿರುವುದಷ್ಟೇ ಕಪ್ಪಗಾಗುತ್ತೆ, ತೆಳಗೆ ಹಾಗೆ ಇರುತ್ತೆ. ಆದ ಕಾರಣ ಎಲ್ಲ ಕಡೆ ಹೀಗೆ ಅಪ್ಲೈ ಮಾಡ್ಕೋತಾ ಹೋಗಿ ಈ ಕಪ್ಪಗಿರೋ ಕಡಾಯಿ ಮೇಲೆ. ಹೀಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡ ನಂತರ ನಾನು ಈ ಮೆಹಂದಿನ ಒಂದು ಮುಚ್ಚಳದಿಂದ ಮುಚ್ಚಿ ಓವರ್ ನೈಟ್ನ ಬಿಟ್ಕೊಳ್ತೇನೆ. ಯಾಕಂದರೆ ಇದು ಚೆನ್ನಾಗಿ ಕಪ್ಪಾಗಿ ಹಾಗೂ ಕಬ್ಬಿಣದ ಅಂಶ ಕೂಡ ಇದರೊಳಗೆ ಬೆರೆತೋಗಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಹಾಕಿದ ನಂತರ ನಮ್ಮ ತಲೆಗೆ ಹಚ್ಚೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಇದು ಮೆಹಂದಿ ನಾನು ಮಾರ್ನಿಂಗ್ ಹಚ್ಕೊಳ್ಬೇಕು. ಮಾರ್ನಿಂಗ್ ಹಚ್ಕೊಂಡು ನಾವು ತಲೆ ಸ್ನಾನ ಮಾಡಬಹುದು 1 ಗಂಟೆ ನಂತರ. ಹಾಗೂ ನಾನು ಇದನ್ನು ಹೀಗೆ ಓವರ್ ನೈಟ್ನ ಬಿಡ್ತೇನೆ. ಬಿಟ್ಟಿದ ಮೇಲೂ ನಿಮಗೆ ತೋರಿಸ್ತೇನೆ ಹೇಗಾಗುತ್ತೆ ಇದು ಅಂತ. ನೋಡ್ಬೋದು ಹೇಗಾಗಿದೆ ಅಂತ. ಫುಲ್ ಅಷ್ಟೆಲ್ಲ ಕಪ್ಪಗಾಗಿದೆ. ನೀವು ಇದರಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಹಚ್ಚೋದಕ್ಕೆ ಕೂಡ ಚೆನ್ನಾಗಿ ಬರುತ್ತೆ. ಹೀಗೆ ಹಚ್ಕೊಂಡು 1 ಗಂಟೆ ಬಿಟ್ಟ ನಂತರ ನಾವು ತಲೆ ಸ್ನಾನನ ಮಾಡಬಹುದು. ಹಾಗೂ ಯಾವುದೇ ಒಂದು ಶಾಂಪೂನ ಯೂಸ್ ಮಾಡೋದು ಅಗತ್ಯವಿಲ್ಲ. ನಮ್ಮ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ನೀವು ಕೂಡ ಈ ಒಂದು ಹೇರ್ ಪ್ಯಾಕ್ನ ಯೂಸ್ ಮಾಡಿ ಹಾಗೂ ಟ್ರೈ ಮಾಡಿ. ನಿಮಗೂ ಕೂಡ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.